ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾವು ಮಂತ್ರಾಲಯದಲ್ಲಿರೋ ಉಳಿದಿರೋ ಪ್ಲೇಸ್ ನೋಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೋಸ್ಕರ ಅಂತಲೇ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಆಟೋ ಡ್ರೈವರ್ ಪ್ರಜ್ವಲ್ ಜೊತೆ ನಾವು ಹೋಗ್ತಾ ಇದ್ದೀವಿ ಅಂತಲ್ಲ, ಬೇರೆ ಆಟೋ ಡ್ರೈವರ್ ಜೊತೆ ನಾವು ಹೋಗಿದ್ದು. ಸೊ ಫಸ್ಟ್ ಹೋಗಿದ್ದು ನಾವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಪ್ಪಣ್ಣ ಆಚಾರ್ಯರ ಮನೆಗೆ ಹೋಗಿದ್ವಿ. ಇಲ್ಲಿ ರಾಯರು ವಿಶ್ರಾಂತಿ ತಗೊಳ್ತಾ ಇದ್ರು. ಹಾಗೆ ಇಲ್ಲಿ ಕೃಷ್ಣ ಸರ್ಪ ರಾಯರ ಪೂಜೆ ಮಾಡಿ ಹಾಲಿಟ್ಟಾಗ ಆಚೆ ಬಂದು ಕುಡಿತಾ ಇತ್ತಂತೆ. ಸೊ ಇದನ್ನೆಲ್ಲ ಕೇಳಿ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ರಾಯರು ಅವರ ಒಂದು ಊಟಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದಿದ್ದು ಪ್ಲೇಸ್ಗೆ ಹೋದ್ವಿ. ಅಲ್ಲಿ ನಾನು ನೋಡೋಕ್ಕಾಗಲಿಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಆಂಜನೇಯ ಸ್ವಾಮಿದು ಬೆಡ್ ಆ್ಯಂಡ್ ಪಿಲ್ಲೋ ಕೂಡ ಇದೆ. ಸೊ ಅದಾದಮೇಲೆ ಇಲ್ಲಿ ನೋಡಿ ಎಷ್ಟು ಕಾಟ ಕೊಡ್ತಾರೆ ನಮ್ಮ ಪಾಪುಗೆ, ಆಕಾಶ್ ಮತ್ತು ಯಶವಂತ್ ಅವರೆಲ್ಲರೂ. ಸೊ ಅದಾದಮೇಲೆ ನಮ್ಮ ಅಕ್ಕನ ಮಕ್ಕಳು ಕ್ಯೂಟೀಸ್ ನಮ್ಮ ಪಾಪುನ ಕ್ಯೂಟಾಗಿ ಮುದ್ದು ಮಾಡ್ತಾ ಇರ್ತಾರೆ. ಈ ಪ್ಲೇಸಸ್ ಎಲ್ಲ ನೋಡಿಕೊಂಡು ನಾವು ಮತ್ತೆ ಸಂಜೆ ರಾಯರ ದರ್ಶನಕ್ಕೆ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿ ಮತ್ತೆ ರಾಯರ ದರ್ಶನ ಆಯಿತು. ಸೊ ಇದೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಈಗ ನಾವು ಊರಿಗೆ ರಿಟರ್ನ್ ಆದ್ವಿ.